ನಮಸ್ತೆ ಸ್ನೇಹಿತರೆ, ನಮ್ಮ ಇವತ್ತಿನ ವಿಡಿಯೋಗೆ ಸ್ವಾಗತ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಇದು ಒಂದು ಕ್ವಶನ್ ಇದೆ. ಹೇಳಿ ಸರ್. ಇದು ನಿಮ್ಮ ಲೈಫಲ್ಲಿ ಯಾರಿಗಾದ್ರೂ ಸಾರಿ ಕೇಳಾಗಿದ್ರೆ ನಮ್ಮ ಚಾನಲ್ ಮುಖಾಂತರ ನೀವು ಕೇಳ್ಕೊಬೋದು. ಯಾರಿಗಾದ್ರೂ ಸಾರಿ ಕೇಳೋದಿದೆಯಾ ಸರ್? ಸರ್, ನಾನು ಮೊದಲನೇದಾಗಿ ನಮ್ಮ ಅಮ್ಮನ ಕೇಳಬೇಕು. ಏನಕ್ಕೆ ಅಂದರೆ ನಾನು ನಮ್ಮ ಅಮ್ಮನ ಜೊತೆ ಅಷ್ಟು ಬೆಳೀನಿಲ್ಲ. ನಮ್ಮ ಅಮ್ಮನ ವ್ಯಾಲ್ಯೂ ಏನಂತ ನನಗೆ ಗೊತ್ತಿರಲಿಲ್ಲ. ನಾನು ಬೆಂಗಳೂರಿಗೆ ಬಂದಮೇಲೆ ನಮ್ಮ ಅಮ್ಮನ ವ್ಯಾಲ್ಯೂ ಏನನ್ನ ತುಂಬ ಗೊತ್ತಾಯಿತು. ನಮ್ಮ ಅಮ್ಮನ ಜೊತೆ ಮುಂಚೆ ಊರಲ್ಲಿದ್ದಾಗ ತುಂಬ ಜಗಳಾಡಿದ್ದೀನಿ. ಹೆಂಗೆ ಅವ್ರಿವ್ರ ಮಾತು ಕಡ್ಕೊಂಡು ತುಂಬ ನಮ್ಮ ಅಮ್ಮನಿಗೆ ಮನಸ್ಸಿಗೆ ನೋವಾಗೋ ಥರ ಎಲ್ಲ ಬೋದ್ದಿದ್ದೀನಿ. ಹಾಗಾಗಿ ಇನ್ನು ಮುಂದೆ ನನ್ನ ಕಡೆಯಿಂದ ನಿಮ್ಗೆ ಯಾವುದೇ ರೀತಿ ಈ ಥರ ಆಗಲ್ಲ ಅನ್ನೋದನ್ನು ನಮ್ಮ ಅಮ್ಮನ ಹತ್ರ ಹೇಳ್ತೀನಿ, ಸಾರಿ ಕೇಳ್ತೀನಿ. ಕ್ಷಮೆ ಕೇಳ್ಬೋದು ಸರ್ ಇವಾಗ ನೀವು? ದಯವಿಟ್ಟು ಇನ್ನು ಮುಂದೆ ಯಾವುದೇ ಈ ರೀತಿ ಆಗೋದಿಲ್ಲ, ನೀನು ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟು ಯಾರಿಗೂ ನಾನು ಅಷ್ಟು ಸಾರಿ ಕೇಳೋ ಥರ ತಪ್ಪು ನಾನು ಯಾರಿಗೂ ಮಾಡಿಲ್ಲ ಸರ್. ಸರ್, ಇನ್ನೊಂದು ಕ್ವಶನ್ ಇದೆ. ಈಗಿನ ಕಾಲದಲ್ಲಿ ಹುಡುಗ ಮತ್ತು ಹುಡುಗಿ ಅವರಿಬ್ಬರಲ್ಲಿ ಯಾರು ಮೋಸ ಮಾಡ್ತಾರೆ ಸರ್? ಸರ್, ಮೋಸ ಅಂತ ಬಂದರೆ ಇಬ್ಬರು ಮಾಡ್ತಾರೆ. ಅಲ್ಲಿ ಸಿಚುವೇಶನ್ ಅಂತ ಏನಿರುತ್ತೆ ಅದನ್ನು ನೋಡಬೇಕು. ಹುಡುಗರ ಕಡೆಯಿಂದನೂ ಆಗುತ್ತೆ, ಹುಡುಗಿ ಕಡೆಯಿಂದನೂ ಆಗುತ್ತೆ. ಇಲ್ಲೇನೆಂದರೆ ಹುಡುಗ ಒಳ್ಳೆಯವನಾದರೆ ಹುಡುಗಿ ಒಳ್ಳೆಯವರಾಗಿರಲ್ಲ, ಹುಡುಗಿ ಒಳ್ಳೆಯವರಾದರೆ ಹುಡುಗ ಒಳ್ಳೆಯವರಾಗಿರಲ್ಲ. ನನ್ನ ಅನುಭವದ ಪ್ರಕಾರ ನನಗೊಂದು ಇನ್ಸಿಡೆಂಟ್ ಆಯಿತು. ಹೇಳಿ ಸರ್. ಯಾವ ಥರ ವ್ಯಕ್ತಪಡಿಸ್ಬೇಕನ್ನೋದು ಗೊತ್ತಾಗ್ತಿಲ್ಲ. ಇರಲಿ ಸರ್, ಹೇಳಿ, ಪರವಾಗಿಲ್ಲ. ನಾನು ಯಾರನ್ನೂ ಅಷ್ಟು ಆ್ಯಕ್ಚುಲಿ ನಂಬಿರಲಿಲ್ಲ. ಒಬ್ಬರನ್ನ ನಂಬಿದೆ. ಅವರು ನಾನು ನಮ್ಮ ಅಮ್ಮನ್ನು ಅಷ್ಟು ಇಷ್ಟಪಟ್ಟಿರಲಿಲ್ಲ, ಅವ್ರನ್ನ ಇಷ್ಟಪಟ್ಟೆ. ಅವ್ರನ್ನ ನನ್ನ ಯಾವುದೋ ರೀತಿಯಲ್ಲಿ ಯೂಸ್ ಮಾಡಿಕೊಂಡ್ರು. ನನ್ನ ಏನು ಹೇಳ್ತಾರೆ, ನನ್ನ ಪ್ರೀತಿ ಅವ್ರಿಗೆ ಅರ್ಥನೇ ಆಗಲಿಲ್ಲ. ಓಕೆ. ತುಂಬ ನನ್ನ ಯೂಸ್ ಮಾಡಿಕೊಂಡು ನನ್ನ ಮನಸ್ಸಿಗೆ ನೋವು ಮಾಡಿಬಿಟ್ಟು ಬಿಟ್ಬಿಟ್ರು. ಹಾಗಾಗಿ ಸಿಚುವೇಶನ್ ಯಾವ ಥರ ಇರುತ್ತೆ ಏನು ಅಂತ ಗೊತ್ತಾಗಲ್ಲ. ನನ್ನ ಜೀವನದಲ್ಲಿ ಆಗಿರೋ ನೋವು ನೋಡಿಕೊಂಡ್ರೆ ಹುಡುಗಿ ಕಡೆಯಿಂದ ಮೋಸ ಆಯಿತು ನನಗೆ. ಸರ್, ಅವ್ರಿಗೆ ಲಾಸ್ಟಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅವ್ರಿಗೆ? ಸರ್, ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಹುಡುಗಿ ತುಂಬ ಒಳ್ಳೆಯವಳೆ. ಅಲ್ಲಿ ಮೂರನೇ ವ್ಯಕ್ತಿ ಬಂದಿದ್ದರಿಂದ ಅವರು ಮೂರನೇ ವ್ಯಕ್ತಿ ಮಾತು ಕೇಳಿ ನಮ್ಮ ರಿಲೇಷನ್ಶಿಪ್ಪು ಏನಾಯಿತು ಅಂದರೆ ಬಿಟ್ಕೊಡೋ ಥರ ಆಯಿತು. ಅವಳಿಗೆ ಹೇಳ್ತೀನಿ, ನೀನು ಎಲ್ಲೇ ಇರೋ ಚೆನ್ನಾಗಿರೋ. ನಮ್ಮ ಹುಡುಗರು ಲಾಸ್ಟಲ್ಲಿ ಇದೊಂದು ಮಾತ್ರ ಚೆನ್ನಾಗಿ ಹೇಳ್ತಾರೆ ಸರ್. ಸರ್, ಹಂಗಲ್ಲ. ನನ್ನ ತಾಯಿನ ಎಷ್ಟು ಪ್ರೀತಿಸಿದ್ನೋ ನನ್ನ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸಿದೆ ಅವಳನ್ನ. ಹಂಗಾಗಿ ನಮ್ಮ ಹುಡುಗರು ಸರ್, ನಾನಂತಲ್ಲ, ಯಾರೇ ಆಗಲಿ, ಯಾರು ತಾನು ಇಷ್ಟಪಟ್ಟರೆ ಹುಡುಗಿ ಯಾವುದೇ ಕಾರಣಕ್ಕೂ ಕೆಟ್ಟದ್ದು ಬಯಸಲ್ಲ. ಅಂತ ಬಯಸ್ತಿದ್ದಾನೆ ಅಂದರೆ ಅವನು ಆ್ಯಕ್ಚುಲಿ ಪ್ರೀತಿನೇ ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ. ಅವಳು ಎಲ್ಲೇ ಇರಲಿ, ಹೇಗೆ ಇರಲಿ, ಚೆನ್ನಾಗಿರಲಿ ಸರ್, ಅಷ್ಟೇ. ಸಾರಿ ಸರ್, ನಿಮಗೆ ಒಂದು ನೋವು ತರಿಸ್ಬಿಟ್ಟೆ, ಮಾತು ಕೇಳ್ಬಿಟ್ಟು ಕ್ಷಮೆ ಇರಲಿ ಸರ್. ಥ್ಯಾಂಕ್ ಯು ಸರ್.